ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯುತ್ತಿರುವ ಅರ್ಜಿ ವಿಚಾರಣೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನು ಸಿಂಘವಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಗವರ್ನರ್ ಕೇವಲ ಎಂಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇರ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯುತ್ತಿರುವ ಅರ್ಜಿ ವಿಚಾರಣೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲ್ ಅಭಿಷೇಕ್ ಮನು ಸಿಂಘವಿ ವಾದ ಮಂಡಿಸ್ತಾ ಇದ್ದಾರೆ. ಗವರ್ನರ್ ಕೇವಲ ಎಂಪಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ ಆಧರಿಸಿದ್ದಾರೆ. ಕೆಲವೊಮ್ಮೆ ಸಿಎಂ ಅವರನ್ನು ಸಚಿವ ಸಂಪುಟದವರು ವಿರೋಧಿಸಬಹುದು. ಕಳೆದ 23 ವರ್ಷಗಳಲ್ಲಿ 23 ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರಬಹುದು. ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಆರೋಪಿಸಲಾಗಿದೆ ಅಂತ ಸಿಂಘವಿ ವಾದಿಸಿದ್ದಾರೆ. 1984ರಿಂದಲೂ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರಾಗೇ ಇದ್ದಾರೆ. ಈಗಿನ ಸಿಎಂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ ಏನಿದೆ ಇದು ಕೋರ್ಟ್ನಲ್ಲಿ ಈಗ ಏಕಸದಸ್ಯ ಪೀಠದಲ್ಲಿ ಮಂಡನೆ ಆಗ್ತಾ ಇದೆ. ಕಳೆದ 1 ಗಂಟೆಯಿಂದಲೂ ವಾದ ಪ್ರತಿವಾದ ನಡೆಯುತ್ತಲೇ ಇದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘವಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮೂಡಗೆ ಸಂಬಂಧಿಸಿದ ಯಾವುದೇ ಹೊಣೆಯನ್ನು ನಿಭಾಯಿಸಿಲ್ಲ ಅಂತ ಸಿದ್ದರಾಮಯ್ಯ ಅವರ ಪರ ಇರೋ ವಕೀಲರ ವಾದ ಆಗಿದೆ. ಇವತ್ತು ಒಂಥರ ನಿರ್ಣಾಯಕ ದಿನ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಇತ್ತೀಚೆಗೆ ನ್ಯಾಯಾಧೀಶರು ಹೇಳಿಕೆ ಕೊಟ್ಟಿದ್ದರು 12ನೇ ತಾರೀಕಿಗೆ ಮುಗಿಸೋಣ ಇದನ್ನು ಕೊನೆ ವಾದ ಅಂತ. ನೋಡೋಣ ಇವತ್ತು ಏನಾಗುತ್ತೆ, ಕಾದು ನೋಡಬೇಕಾಗಿದೆ.